ಮಾಡ್ತಾ ಇರೋದು ಹಲಸಿನಕಾಯಿ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಇರುತ್ತೆ ಇದು ನೀರ್ ಹಾಕಿ ಹಿಂಗ್ ಒರೆಸ್ತಾ ತೆಗಿತಾ ಇದ್ರೆ ಕೈ ಗಂಟಲ್ಲ. ಇದೊಂಥರ ಟೆಕ್ನಿಕ್. ಮರ್ಗನ್ಸ್ ಬೇಯಿಸ್ತಾ ಇದ್ದಾರೆ ನಮ್ಮ ಮನೇಲಿ. ಹಲಸಿನಕಾಯಿ ತಿನ್ನಕ್ಕೆ ಎಷ್ಟು ಟೇಸ್ಟು, ಕಟ್ ಮಾಡೋದು ಅಷ್ಟೇ ಕಷ್ಟ. ನಮ್ಮ ಅಮ್ಮಂಗೂ ಅದ್ದರ್ವಂಗೂ ಒಂದ್ ರೌಂಡ್ ಹಿಂದ್ಗಡೆ ಗಿಡದ ಹತ್ರ ಸುತ್ಕೊ ಬಂದಿಲ್ಲ ಅಂದ್ರೆ ಸಮಾಧಾನನೇ ಇಲ್ಲ. ವಾವ್, ಚಿಕನ್ ಕಬಾಬ್ ತರ ಕಾಣಿಸ್ತಾ ಇದೆ, ಆದ್ರೆ ಹಲಸಿನಕಾಯಿ ಕಬಾಬ್. ಇವತ್ತು ನಮ್ಮ ಮನೆ ಪಕ್ಕದ ಮನೆಯವರು ಅನಾನಸ್ ತಂದು ಕೊಟ್ರು. ಬೆಳಗ್ಗೆ ತಿಂಡಿ ಅಮ್ಮ ಮಸಾಲೆ ದೋಸೆ ಮಾಡಿದ್ರು. ಕಬಾಬ್ ಎಣ್ಣೆಲಿ ಬಿಡ್ತಾ ಇದ್ರೆ ಏನ್ ಚಂದನೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಇದು ನಮ್ಮನೆ ಹಲಸಿನ ಹಣ್ಣಿನ ಮರ. ಈ ಸರಿ ಇನ್ನೂ ಒಂದ್ ಹಣ್ಣು ಆಗಿಲ್ಲ. ಯಾವಾಗ ಹಣ್ಣಾಗುತ್ತೋ ಅಂತ ಹೇಳಿ ನಾವು ಕೂಡ ಕಾಯ್ತಾ ಇದೀವಿ. ಹಣ್ಣಾಗೋಕ್ಕಿಂತ ಮುಂಚೆ ಕಾಯಲ್ಲಿ ಇದ್ದಾಗ ಏನೇನ್ ಮಾಡಿ ತಿನ್ನೋಕ್ಕಾಗುತ್ತೋ ಅಷ್ಟನ್ನೆಲ್ಲ ಮಾಡ್ಕೊಂಡು ತಿಂದ್ಬಿಡ್ಬೇಕು. ಇವತ್ತು ನಾವು ಹಾಗಾಗಿ ಹಲಸಿನಕಾಯಿಂದ ಒಂದು ಹೊಸ ರೆಸಿಪಿನ ಮಾಡೋಣ ಅಂತ ಅನ್ಕೊಂಡಿವಿ. ಅದಕ್ಕೆ ಒಂದು ಎಳೆ ಹಲಸಿನಕಾಯಿ ಬೇಕಾಗಿತ್ತು. ಅದಕ್ಕೆ ಎಳೆ ಹಲಸಿನಕಾಯಿ ಇದೆಯಾ ಅಂತ ಹೇಳಿ ಹುಡುಕ್ತಾ ಇದ್ವಿ. ನಮ್ಮ ಮನೆಯಲ್ಲಿ 2 ಹಲಸಿನ ಮರ ಇದೆ, ಅದರಲ್ಲಿ ಇದು ಒಂದು ಹಲಸಿನ ಮರ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಅಥವಾ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಎಷ್ಟೊತ್ತಿಗೆ ಎದ್ದೆ ಚಿನ್ನ ನೀನು ಇವತ್ತು? 3 ಗಂಟೆಗೆ ಎದ್ದಿದ್ದಾನಂತೆ. ಇವಾಗ ಎಷ್ಟು ಗಂಟೆ? ಇವಾಗ 9:30 ಆಗಿದೆ ಟೈಮ್ ಬಂದು. ನಮ್ಮಮ್ಮ ಟಿಫಿನ್ ಮಾಡ್ತಾ ಇದ್ದಾರೆ. ನಾನು ಹಿಂದೆ ಮುಂದೆ ಎಲ್ಲ ಓಡಾಡ್ಕೊಂಡಿದ್ದೀನಿ. ಇನ್ನೂ ಬಿಸಿಲು ಬಿಟ್ಟಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಸಿಲು ಬಿಡುತ್ತೆ. ಫುಲ್ಲು ಸೆಕೆ ಸ್ಟಾರ್ಟ್ ಆಗುತ್ತೆ. ಒಂದು 4 ದಿನ ಚೆನ್ನಾಗಿ ಮಳೆ ಬಂತು, ಒಳ್ಳೆ ಚೆನ್ನಾಗಿತ್ತು ವೆದರೆಲ್ಲ. ಇವಾಗ ಮತ್ತು ಅದೇ ಥರನೇ ಇವಾಗ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತೆ ಸೆಕೆ ನೆನ್ನೆಯಿಂದ ಫುಲ್ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಮತ್ತೆ ಮಳೆ ಯಾವಾಗ ಬರುತ್ತೋ ಕಾಯ್ತಾ ಇದ್ದೀವಿ. ಮಳೆ ಬಂದರೆ ಮತ್ತೆ ಸ್ವಲ್ಪ ಕೂಲ್ ಆಗುತ್ತೆ ವೆದರು ಅಂತ ಹೇಳಿ. ಬೆಳಗ್ಗೆ ಟೈಮ್ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ ವೆದರು. ಹೋಗ್ತಾ ಹೋಗ್ತಾ ಹಾಗೆ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತು ನಮ್ಮ ಮನೇಲಿ ಏನು ತಿಂಡಿ ಮಾಡ್ತಾಯಿದ್ದಾರೆ ಸ್ಪೆಷಲ್ಲು. ನಮ್ಮಮ್ಮ ಇವತ್ತು ತಿಂಡಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಎಲ್ಲಿ ತನಕ ಅಂದರೆ ದೋಸೆನ ಮಸಾಲೆ ದೋಸೆ ಮಾಡ್ತಾರೋ ಚಟ್ನಿ ದೋಸೆ ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು ಒಳಗಡೆ ಹೋಗಿ. ಇವತ್ತೇನೋ ಸ್ವಲ್ಪ ಬ್ಯುಸಿ ವರ್ಕ್ ಐತಿ ಅಂತ ಹೇಳ್ತಾಯಿದ್ರು. ಆ ಥರವಾ ಏನದು ಆ ಕಡೆ ಬಿಸಾಡು, ಈಗ ಹೊಡಿತೀನಿ ನಾನು ನೀನು ಬಂದರೆ. ಸ್ವಲ್ಪ ಟೌನಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಹಾಗೆ ಸ್ವಲ್ಪ ಅಕ್ಕಿ ಎಲ್ಲ ತೊಳೆದಾಕಿದ್ರು ನೆನ್ನೆ ಒಣಗಿಸಿ. ಬಿಸಿಲಿಗೆ ಚೆನ್ನಾಗಿ ಬಿಸಿಲಿದೆ ಅಂಥೇಳಿ ಅಕ್ಕಿ ಹಿಟ್ಟೆಲ್ಲ ಹಾಕ್ಸ್ಕೊಬರ್ಬೇಕು. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಹಗ್ಲಗ್ಲ ಟೌನಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಹೋಗಬೇಕು ಅಂತ ಹೇಳಿ ಅಂತಾಯಿದ್ರು. ಬೇಗ ಟಿಫಿನ್ ಮುಗಿಸ್ಕೊಂಡ್ರೆ ಹೋಗಿ ಬರ್ತೀನಿ, ಮಧ್ಯಾಹ್ನ ಊಟದೊಳಗೆ ಕೆಲಸ ಮುಗಿಸ್ಕೊಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಬೇಗ ಟಿಫಿನ್ ಮಾಡ್ತಾಯಿದ್ದಾರೆ. ಬನ್ನಿ ಏನು ಟಿಫಿನ್ ಮಾಡ್ತಾಯಿದ್ದಾರೆ ಅಂತೇಳಿ ನೋಡೋಣ. ನನಗೆ ಫೋನ್ ಬರ್ತಾಯಿದೆ, ನಮ್ಮ ಮನೆಯವ್ರು ಫೋನ್ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಬೆಳಗ್ಗೆನೆ ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಯಾವಾಗಲೂ ಪೂಜೆ ಮಾಡೋದೊಂದು ಅವರಿಗೊಂದು ಅಭ್ಯಾಸ. ಆಮೇಲೆ ತಿಂಡಿ ರೆಡಿ ಮಾಡ್ಕೊತಾರೆ. ಇವತ್ತು ಮಸಾಲೆ ದೋಸೆ ಮಾಡೋಣ ಅಂತಾನೆ ಫಿಕ್ಸ್ ಆಗಿದ್ದಾರೆ. ಹಾಗಾಗಿ ಚಟ್ನಿ ಮಸಾಲೆ ದೋಸೆಗೆ ಎರಡಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈರುಳ್ಳಿ ಎಲ್ಲ ಹೆಚ್ಚಿಟ್ಟು ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಅದ್ರ ಜೊತೆಗೆ ಚಟ್ನಿ ಇದ್ರೆ ಕಾಂಬಿನೇಷನ್ ಸೂಪರ್ ಆಗಿರುತ್ತಲ್ವಾ. ಚಟ್ನಿ ತುಪ್ಪ ಮಸಾಲೆ ದೋಸೆ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಯಾವಾಗ ಮಾಡಿದ್ರು ನಮ್ಮ ಮನೇಲಿ ಜಾಸ್ತಿ ಚಟ್ನಿ ಜೊತೆ ಮಾಡೋದಿಲ್ಲ, ಆಲೂಗಡ್ಡೆ ಪಲ್ಯನೂ ಇರುತ್ತೆ. ಎರಡು ಸೇರೆ ಮಾಡುತ್ತೆ ನಮ್ಮಮ್ಮ ಯಾವಾಗ ಮಾಡಿದ್ರು. ಈ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ದೋಸೆ ಹಾಕೊಡ್ತಾ ಇದ್ದಂಗೆ ನಾವು ತಿನ್ನೋದಕ್ಕೆ ರೆಡಿ ಆಗ್ಬೇಕು ಅಷ್ಟೇನೆ. ಬೆಳಗ್ಗೆ ಹೇಳ್ತಿದ್ದಂಗೆ ಬಿಸಿಯಾಗಿ ತಿಂಡಿ ರೆಡಿ ಮಾಡಿಬಿಡ್ತಾರೆ ನಮ್ಮಮ್ಮ. ದೋಸೆ ಹಾಕ್ತಾ ಇದ್ದಾರೆ ಇವಾಗ. ನಮ್ಮ ಅಥರ್ವಂಗೂ ದೋಸೆ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಅದರಲ್ಲೂ ಅವನಿಗೆ ತುಪ್ಪ ಅಂದ್ರೆ ನೋಡಿದ್ರೆ ಇಷ್ಟ ಆಗಲ್ಲ, ಹಾಕೊಟ್ರೆ ಗೊತ್ತಾಗಲ್ಲ. ಹಾಗಾಗಿ ಅವನಿಗೆ ದೋಸೆ ಈ ತರ ತಿಂಡಿ ಮಾಡಿದಾಗೆಲ್ಲ ತುಪ್ಪ ಹಾಕೊಟ್ಬಿಡ್ತಾರೆ. ಅಷ್ಟೊಂದು ಹೆಲ್ತಿಗೂ ಒಳ್ಳೇದು. ಹಾಗೆ ಅವ್ರ ಕಣ್ಣಿಗೆ ಕಂಡ್ರೆ ತಿನ್ನೋದಿಲ್ಲ. ಈ ತರ ದೋಸೆಲಿ ಹಾಕೋದ್ರಿಂದ ಅವರಿಗೆ ಒಳ್ಳೇದು, ಒಳ್ಳೆ ಹೆಲ್ತ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ತರ ಮೇಲ್ಗಡೆ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಚಟ್ನಿ ಹಾಕಿ ಮಸಾಲೆ ಪಲ್ಯ ಹಾಕಿದ್ರೆ, ಆಲೂಗಡ್ಡೆ ಪಲ್ಯ ಹಾಕಿ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಎಷ್ಟು ತಿಂತಾ ಇದ್ರು ಎಷ್ಟು ಅಂತ ಕೌಂಟ್ ಮಾಡಕ್ಕಾಗದೆ ತಿಂತಾ ಇರಬಹುದು, ಅಷ್ಟು ಚೆನ್ನಾಗಿರುತ್ತೆ. ಅದ್ರಲ್ಲೂ ಇನ್ನು ರೋಸ್ಟ್ ಮಾಡಬೇಕು, ಅವಾಗಂತೂ ದೋಸೆ ಸೂಪರ್ ಆಗಿರುತ್ತೆ. ಇದು ಇವಾಗಷ್ಟೇ ಫಸ್ಟ್ ದೋಸೆ ಆಗಿರೋದ್ರಿಂದ ಅಷ್ಟೊಂದು ರೋಸ್ಟ್ ಮಾಡಿಲ್ಲ ನಮ್ಮಮ್ಮ, ಮೆತ್ತಗೆ ಮಾಡಿದ್ದಾರೆ. ಇದೇ ತರ ರೋಸ್ಟ್ ಆಗೋ ತನಕ ಬಿಟ್ರೆ ಒಳ್ಳೆ ಹೋಟೆಲ್ ದೋಸೆ ತರ ಬಂದ್ಬಿಡುತ್ತೆ. ನಮ್ಮ ತರವ ಯಾರೋ ಬಂದಿದ್ರು, ಅವ್ರ ಜೊತೆ ಮಾತಾಡ್ಕೊಂತ ಆಟ ಆಡ್ಕೊಂತ ಕುತ್ಕೊಂಡಿದ್ದಾನೆ. ನಮ್ಮ ಪಕ್ಕದ ಮನೆಯವ್ರು ಬಂದಿದ್ರು. ಹಾಗೆ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ರು. ಹಾಗೆ ನಮ್ಮ ಹತ್ರ ತುಂಬಾ ತೀಟೆ ಮಾಡ್ತಾ ಇದ್ದ, ಮಾತಾಡಕ್ಕೆ ಕೆಲಸ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಹಾಗಾಗಿ ಅವನಿಗೆ ಒಂದು ಗೇಮ್ ಕೊಡೋಣ ಅಂತ ಹೇಳಿ ಎಲ್ಲ ಕಾಳನ್ನ ಮಿಕ್ಸ್ ಮಾಡ್ಬಿಟ್ಟು ಬೇರೆ ಬೇರೆ ಸಪ್ರೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೆಲಸ ಕೊಟ್ವಿ.
ಆವಾಗ್ಲಾದ್ರೂ ಸ್ವಲ್ಪ ತೀಟೆ ಕಿತಾಪತಿ ಮಾಡದೆ ಆರಾಮಾಗಿ ಅವನ ಕೆಲಸ ಅವ್ನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈ ತರ ಐಡಿಯಾ ಮಾಡಿ ಕೊಟ್ಟಿವಿ. ಅವನು ಸೈಲೆಂಟ್ ಆಗಿ 3 ಸೀಡ್ಸ್ 3 ಬೀಜನು ಬೇರೆ ಬೇರೆ ಮಾಡಕ್ಕೆ ಕುತ್ಕೊಂಡ ಕಾಳುಗಳನ್ನೆಲ್ಲ. ಈ ತರ ಕೊಟ್ಟಾಗಿಂದ ನಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸೇವ್ ಆಗುತ್ತೆ. ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಈ ತರ ಹಿಂಗ್ ಕೊಟ್ಬಿಟ್ರೆ ಅವ್ನು ಸಪ್ರೇಟ್ ಮಾಡೋ ತನಕ. ಅಮ್ಮ ಸ್ವಲ್ಪ ಮೊಸರು ಇತ್ತು ಇವತ್ತು, ಸುಮಾರು ಮೊಸರು ಇದೆ ಅಲ್ವಾ, ಇದರಿಂದ ಬೆಣ್ಣೆ ತೆಗೆಯೋಣ, ಪ್ಯೂರ್ ಮೊಸರು ಇದು, ಹಾಗಾಗಿ ಇದರಿಂದ ಬೆಣ್ಣೆ ಚೆನ್ನಾಗಿ ಬರುತ್ತೆ, ಬೆಣ್ಣೆ ತೆಗೆಯೋಣ ಅಂತ ಹೇಳಿ ಮಜ್ಜಿಗೆ ಕಡಿಯಕ್ಕೆ ಕುತ್ಕೊಂಡಿದ್ದಾರೆ. ಮಜ್ಜಿಗೆ ಕಡೆಯಲ್ಲಿ ನಮ್ಮ ಹತ್ರ ಕೋಲ್ ಇರ್ಲಿಲ್ಲ, ಹಾಗಾಗಿ ನೋಡಿ ಇದು ಕಾಣಿಸ್ತಾ ಇದೆ ಅಲ್ವಾ, ಈ ತರ ಹಾಕ್ಬಿಟ್ಟು ಹಿಂಗ್ ಕಡಿದ್ರು ಕೂಡ ಮಜ್ಜಿಗೆಯಲ್ಲಿ ಬೆಣ್ಣೆ ಮೊಸರಲ್ಲಿ ಬೆಣ್ಣೆ ತೆಗಿಬಹುದು. ನೋಡಿ ಬೆಣ್ಣೆ ಎಷ್ಟು ಬಂದಿದೆ ಅಂತ ಹೇಳಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ನಮ್ಮ ಅಥರ್ವ ನೋಡಿ ಏನ್ ತೀಟೆ ಮಾಡ್ತಾ ಇದ್ದಾನೆ, ಮಮ್ಮಿ ನನ್ನ ವಿಡಿಯೋ ತೆಗಿ ಅಂತ ಹೇಳ್ಬಿಟ್ಟು ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ತೋರ್ಸು ಮಮ್ಮಿ ಅಂತ ಮಾಡ್ತಾ ನಿಂತ್ಕೊಂಡಿದ್ದಾನೆ. ನೋಡಿ ಯಾವ ತರ ಮಾಡ್ತಾ ಇದ್ದಾನೆ. ಅದೇ ಟೈಮಲ್ಲಿ ನಮ್ಮ ಪಕ್ಕದ ಮನೆಯವರು ತೋಟದಲ್ಲಿ ಪೈನಾಪಲ್ ಹಾಕಿದ್ರಂತೆ, ಹಣ್ಣಾಗಿದೆ ತಗೊಳ್ಳಿ ತಿನ್ನಿ ಅಂತ ಹೇಳಿ ತಗೊಬಂದ್ ಕೊಡ್ತಾ ಇದಾರೆ. ನಮ್ಮ ಅಥರ್ವ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ಇದನ್ನ ನೋಡ್ತಾ ಇದ್ದಂಗೆನೆ. ಅವ್ನು ತಿಂತಾನೋ ಬಿಡ್ತಾನೋ ಅದು ಸೆಕೆಂಡರಿ, ಆದ್ರೆ ಇಂತರ ಹಣ್ಣುಗಳು ನೋಡಿದ್ರೆ ಫುಲ್ ಖುಷಿ ಪಡ್ತಾನೆ. ಇದುವರೆಗೂ ಅವ್ನು ಹುಡ್ದಾಗಿಂದ ಹಣ್ಣು ಅಂತ ಹೇಳಿ ಯಾವ ಹಣ್ಣು ತಿಂದಿಲ್ಲ. ಅವನಿಗೆ ಹಣ್ಣು ನೋಡಕ್ ಇಷ್ಟ ಬಿಟ್ರೆ ತಿನ್ನಕ್ ಇಷ್ಟ ಇಲ್ಲ. ಒಂದ್ ಹಣ್ಣುನು ತಿಂದಿಲ್ಲ ಅವನು. ಬಾಳೆಹಣ್ಣು ಒಂದು ಬಿಟ್ರೆ ಅವಾಗ ತಿಂತಾ ಇದ್ದ ಬಾಳೆಹಣ್ಣು, ಅದು ಈಗ್ಲೂ ತಿಂತಾ ಇಲ್ಲ. ಅದು ಬಿಟ್ರೆ ಅವ್ನು ಎಲ್ಲದನ್ನು ನೋಡ್ತಾನೆ ಬಿಟ್ರೆ ಖುಷಿ ಪಡ್ತಾನೆ, ಯಾವ ಹಣ್ಣು ತಿನ್ನೋದಿಲ್ಲ. ಎಷ್ಟೊಂದು ಖುಷಿಯಾಗಿದ್ದಾನೆ ನೋಡಿ, ಅವನೇ ತಿನ್ನೋ ತರ ತುಂಬಾ ಖುಷಿ ಪಡ್ತಾ ಇದ್ದಾನೆ ಇದನ್ನ ನೋಡ್ಬಿಟ್ಟು. ಹಣ್ಣುಗಳು ಕೂಡ ತುಂಬಾ ಚೆನ್ನಾಗಿದ್ವು, ಫ್ರೆಶ್ ಆಗಿ ಹಣ್ಣುಗಳಿದಾವೆ, ಆದ್ರೆ ನಮ್ಮ ಮನೇಲಿ ತಿನ್ನೋರಿಲ್ಲ, ಹಾಗಾಗಿದೆ. ಅಥರ್ವನು ತಿನ್ನಲ್ಲ. ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಅನಾನಸ್ ತಿನ್ನೋ ಹಾಗಿಲ್ಲ. ನಮ್ಮ ಅಪ್ಪಾಜಿ ಪೇಷಂಟ್ ಆಗಿರೋದ್ರಿಂದ ಅಪ್ಪಾಜಿ ತಿನ್ನೋದಿಲ್ಲ. ನಮ್ಮಮ್ಮ ತಿಂದ್ರೆ ನಮ್ಮಮ್ಮ ಮಾತ್ರ ತಿನ್ಬೇಕು. ಹಲ್ಲಿದ್ದವರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವರಿಗೆ ಹಲ್ಲಿಲ್ಲ ಅಂತಾರಲ್ವಾ, ಅದು ಹೀಗೆ ಅಂತ ಅನ್ಸುತ್ತೆ ನೋಡಿ. ನಮ್ಮ ಅಥರ್ವ ಅಂತೂ ಈ ಅನಾನಸ್ ಬಿಡೋ ಹಾಗೆ ಇಲ್ಲ. ಅವ್ನು ಎಲ್ಲಿ ಹೋದ್ರು ಬಂದ್ರು ಕೈಯಲ್ಲಿ ಇಟ್ಕೊಂಡು ತಿರುಗ್ತಾನೆ ಇದ್ದಾನೆ. ಒಂದ್ ಅನಾನಸು ಹಣ್ಣಾಗಿತ್ತು, ಇನ್ನೊಂದು ಅನಾನಸು ಸ್ವಲ್ಪ ಕಾಯಿ ಆಗಿತ್ತು, ಹಾಗಾಗಿ ಒಂದ್ ಕಟ್ ಮಾಡಿ ಒಂದ್ ಇಡೋಣ ಅಂತ ಅನ್ಕೊಂಡ್ವಿ. ನೋಡಿ ಬೆಣ್ಣೆ ಎಷ್ಟು ಬಂದಿದೆ ಅಂತ ಹೇಳಿ, ಆ ಮೊಸರಿಂದ ತೆಗ್ದಿರೋ ಬೆಣ್ಣೆ ಇಷ್ಟು ಬಂದಿದೆ. ಇವತ್ತು ನಾವು ಹೊಸ ರೆಸಿಪಿ ಮಾಡೋಣ ಅನ್ಕೊಂಡಿದೀವಿ. ಏನ್ ಮಾಡೋಣ ಅಂತ ಅನ್ಕೊಂಡಿದೀವಿ ಗೊತ್ತಾ, ಫಸ್ಟ್ ಟೈಮು ನನಗೆ ಗೊತ್ತಿದ್ದಂಗೆ ಎಲ್ಲರೂ ಮಾಡ್ತಾರೆ, ನಮ್ಮಮ್ಮ ಅವಾಗ ಮಾಡ್ತಾ ಇದ್ರು. ನಾನು ಬಂದ್ಮೇಲೆ ಫಸ್ಟ್ ಟೈಮು, ಬಂದ್ಮೇಲೂ ಅಷ್ಟೇ, ನೋಡ್ತಾ ಇರೋದು ಅಷ್ಟೇ, ಲೈಫಲ್ಲೂ ಅಷ್ಟೇ, ನನಗೆ ಇದು ಫಸ್ಟ್ ಟೈಮು. ಕಬಾಬ್ ಮಾಡೋಣ ಅನ್ಕೊಂಡಿದ್ದಾರೆ. ಏನು ಕಬಾಬಪ್ಪ, ಕಬಾಬ್ ಏನು ಅಂತ ಸ್ಪೆಷಲ್ಲು, ಕಬಾಬೇ ನೋಡಿಲ್ವಾ ಇವಳು ಲೈಫಲ್ಲಿ, ಮಾಡು ಇಲ್ವಾ ತಿಂದು ಇಲ್ವಾ ಅಂತ ನೀವು ಅನ್ಕೊಂತಾ ಇರ್ಬೋದು. ಆ ಕಬಾಬಲ್ಲ ಇವತ್ತು ಮಾಡ್ತಾ ಇರೋದು, ಹಲಸಿನಕಾಯಿ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಹಲಸಿನಕಾಯಲ್ಲಿ ಕಬಾಬ್ ಮಾಡಿದ್ರೆ ಸೂಪರ್ ಟೇಸ್ಟ್ ಇರುತ್ತಂತೆ. ನನಗೂ ಗೊತ್ತಿಲ್ಲ, ತಿಂದು ನೋಡಿಲ್ಲ, ಮಾಡು ಗೊತ್ತಿಲ್ಲ. ಇವತ್ತು ನೋಡೋಣ ಅನ್ಕೊಂಡಿದೀವಿ. ನಮ್ಮ ಮರದಲ್ಲೇ ಹಲಸಿನಕಾಯಿಗಳು ಇದೆ ಸುಮಾರಷ್ಟು. ವಿಡಿಯೋದಲ್ಲಿ ಆಲ್ಮೋಸ್ಟ್ ಅವಾಗವಾಗ ತೋರಿಸ್ತಾ ಇರ್ತೀನಿ, ನಮ್ಮ ಮರದಲ್ಲಿ ಹಣ್ಣಾಗಿದೆ, ಆಗಕ್ಕೆ ಬಂದಿದೆ ಅಂತ ಹೇಳಿ ಹೇಳ್ತಾ ಇರ್ತೀನಿ ಅವಾಗವಾಗ. ಇವಾಗ ಅದೇ ಮರದಲ್ಲಿ ಒಂದು ಹಲಸಿನಕಾಯಿ ಕೊಯ್ದುಬಿಟ್ಟು ಒಂದು ಇದೆ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಹಲಸಿನಕಾಯಿ ಕಬಾಬು ಹೇಗೆ ಬರುತ್ತೆ ಏನು ಅಂತ ಹೇಳಿ ಈ ಫುಲ್ ವಿಡಿಯೋ ನೋಡಿ, ನಿಮಗೂ ಗೊತ್ತಾಗುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ನಮ್ಮಮ್ಮ, ಯಾಕಂದರೆ ಅವರು ಇಲ್ಲೇ ಇರೋದ್ರಿಂದ ಮಾಡ್ಕೊಂಡು ತಿಂತಾ ಇದ್ರು. ಮೊದಲೆಲ್ಲ ಮಾಡಿದ್ರು, ನನಗೆ ಗೊತ್ತಿಲ್ಲ. ನಾನು ಬಂದಮೇಲೆ ಫಸ್ಟ್ ಟೈಮು, ನನಗೂ ಫಸ್ಟ್ ಟೈಮು. ನಿಮಗೆ ವಿಡಿಯೋದಲ್ಲೂ ನಾನು ತೋರಿಸ್ತಾ ಇರೋದು ಫಸ್ಟ್ ಟೈಮು, ಹಾಗಾಗಿ ಫುಲ್ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಯಾವ ಥರ ಮಾಡ್ತೀವಿ, ಏನೇನು ಮಾಡ್ತೀವಿ ಅಂತ. ಫುಲ್ ವ್ಲಾಗ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಬನ್ನಿ ಹೋಗೋಣ. ಇವಾಗ ಫಸ್ಟ್ ಹಲಸಿನಕಾಯಿ ಮರದ ಹತ್ರ ಹೋಗಿ ಹಲಸಿನಕಾಯಿನ ಕಿತ್ಕೊಬರೋಣ. ಅಮ್ಮ ಕೇಳ್ತಾ ಇದ್ದಾರೆ, ಬೇಗ ಹೋಗೋಣ. ಹಲಸಿನಕಾಯಿ ಕೀಳಕ್ಕೆ ಏನು ಬೇಡ, ಕತ್ತಿ ಗಿತ್ತಿ ಏನು ಬೇಡ, ಕೋಲಲ್ಲೇ ಕೀಳ್ತಾರತ್ತೆ. ಬನ್ನಿ, ನಮ್ಮ ಮರದಲ್ಲಿ ಎಷ್ಟು ಸುಮಾರು ಜನ ತೋರಿಸಿದ್ದೀನಿ, ನೋಡಿಲ್ಲ ಅಂದರೆ ಬನ್ನಿ ಮರ ತೋರಿಸ್ತೀನಿ. ನಮ್ಮ ಅಥರ್ವ ನೋಡಿ ಹಲಸಿನಕಾಯಿ ಕಿತ್ಕೊಬರಕ್ಕೆ ಸ್ಲಿಪ್ಪರ್ ಹಾಕೊಂಡು ರೆಡಿ ಆಗ್ತಾ ಇದ್ದಾನೆ. ಚಿನ್ನ ಯಾವ ಕಡೆಗೋ ಚಿನ್ನ, ಯಾವ ಕಡೆ ಹೋಗ್ತಾ ಇದೀಯಾ? ಫ್ರೂಟ್ ಆಗಿಲ್ಲ, ದಿನ ಫ್ರೂಟ್ ಆಗ್ತಾ ಇಲ್ಲ. ಬನ್ನಿ ಹೋಗೋಣ, ತೋರಿಸ್ಕೊ ಬರ್ತೀನಿ. ಜಾಕ್ ಫ್ರೂಟ್ ಕೀಳಕ್ಕೆ ಚಿನ್ನ, ಜಾಕ್ ಫ್ರೂಟ್ ಕಾದು, ನೆಟ್ಟು, ಹಾಂ ನೆಟ್ಟು ಕುಡ್ಗೋಲೈತಂತೆ. ಬಾ ಸೈಡಿಗೆ ಬಾ, ಹುಷಾರಾಗಿ. ಇದು ನಮ್ಮ ಇನ್ನೊಂದು ಮರ, ಇದು ಮುಂದಿರೋ ಮರ. ಅವಾಗಲೇ ಫಸ್ಟ್ ಅಲ್ಲಿ ತೋರಿಸಿರೋದು ಹಿಂದಿರೋ ಮರ. ಅದು ತುಂಬಾ ದೊಡ್ಡ ಆಗಿತ್ತು ಕಾಯಿ, ಹಾಗಾಗಿ ಅದರಲ್ಲಿ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ಸಣ್ಣ ಕಾಯಿ ಇರೋದ್ರಿಂದ ಇಲ್ಲೇ ಕಿತ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಇಲ್ಲಂತೂ ತುಂಬಾ ಸಣ್ಣ ಕಾಯಿ ಇದೆ, ಆದ್ರೆ ನೋಡೋದಕ್ಕೆ ಸಣ್ಣಕ್ಕಿದ್ರು ಸ್ವಲ್ಪ ಬಲ್ತು ಬಿಟ್ಟಿದಾವೆ ಇವು ಕೂಡ. ಅದರಲ್ಲೇ ಒಂದು ಸ್ವಲ್ಪ ನಮಗೆ ಬೇಕಾಗಿರೋ ಎಳೆದು ನೋಡಿ ಕೊಯ್ತಾ ಇದ್ದಾರೆ ನಮ್ಮಮ್ಮ. ಅದು ನೋಡಿ ಕೋಲುಗೆ ಒಂದು ಕತ್ತಿನ ಕಟ್ಕೊಂಡು ಅದು ಎಳೆದ್ರೆ ಅದು ತೊಟ್ಟು ಕಟ್ಟಾದ್ರೆ ತೆಳಗಡೆ ಬಿಟ್ಟು ನಿನಗೆ ಎತ್ತಕ್ಕಾಗಲ್ಲ, ಅದು ಅಂಟು ಗಮ್ಮು. ಎಲ್ಲ 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 ಅಮ್ಮ ಬಿತ್ತು.
ಹಂಗಲ್ಲ ಇಟ್ಕೊಳೋದು ಹಿಂಗೆ ಇಟ್ಕೋಬೇಕು. ಹಿಡ್ಕ ದೂರ ಇಟ್ಕೋಬೇಕು. ಬಾ. ಒಳಗಡೆ ಕಟ್ ಮಾಡಿದ್ರೆ ತುಂಬಾ ಅಂಟು ಬರುತ್ತೆ ಅಂತ ಹೇಳಿ ನಮ್ಮಮ್ಮ ಹಿಂದ್ಗಡೆನೆ ಕಟ್ ಮಾಡೋಣ ಅಂತೇಳಿ ಹಿಂದೆ ತಗೊಬಂದಿದ್ದಾರೆ. ಹಲಸಿನಕಾಯಿಯಿಂದ ಯಾವ ರೆಸಿಪಿನಾದ್ರೂ ಮಾಡ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ. ಎಷ್ಟು ಟೇಸ್ಟ್ ಆಗಿರುತ್ತೋ ಅಷ್ಟೇ ಕಷ್ಟ ಕೊಡುತ್ತೆ ಇದು ಕಟ್ ಮಾಡೋದಕ್ಕೆ. ಅಷ್ಟೊಂದು ಈಸಿಯಾಗಿ ಬರೋದೇ ಇಲ್ಲ, ತುಂಬಾ ಕಷ್ಟ ಪಡ್ಬೇಕು ಇದನ್ನ ಕಟ್ ಮಾಡಿ ಪೀಸ್ ಮಾಡ್ಬೇಕು ಅಂದ್ರೆ. ಒಂದು ಕುರಿ ಕಡ್ದಂಗೆ ಆಗ್ಬಿಡುತ್ತೆ. ನಾನಂತೂ ಇದುವರೆಗೂ ಯಾವತ್ತೂ ಕಟ್ ಮಾಡಿಲ್ಲ. ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ನೋಡಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನಮ್ಮಮ್ಮ. ಅದನ್ನ 2 ಭಾಗ ಮಾಡ್ಕೊಳೋ ತನಕನೂ ಕಷ್ಟ. ಅದಾದ್ಮೇಲೂ ಒಳಗಡೆ ಅದೆಲ್ಲ ದಿಂಡೆಲ್ಲ ಇರುತ್ತೆ, ಈ ತರ ಗಮ್ ಎಲ್ಲ ಬರುತ್ತೆ. ಅದನ್ನೆಲ್ಲ ಗೈಸ್ ನೋಡಿ ಎಷ್ಟೊಂದು ಗಮ್ ಇದೆ, ಈ ತರ ಅಂಟಂಟು ಬರ್ತಾ ಇರುತ್ತೆ. ಇದು ನೀರ್ ಹಾಕಿ ಹಿಂಗ್ ಒರೆಸ್ತಾ ತೆಗಿತಾ ಇದ್ರೆ ಕೈಗೆ ಅಂಟಲ್ಲ. ಇದೊಂಥರ ಟೆಕ್ನಿಕ್. ಗೊತ್ತಿಲ್ದವರಿಗೆ ಎಲ್ಲ ಕೈಯೆಲ್ಲ ಅಂಟಿಸ್ಕೊಬಿಡ್ತಾರೆ. ಇದು ಇವರಿಗೆಲ್ಲ ಅಭ್ಯಾಸ ಇರೋದ್ರಿಂದ, ನಮಗೆಲ್ಲ ಗೊತ್ತಿರೋದ್ರಿಂದ ನೀರಿಗೆ ಕೈ ಹಾಕ್ಬಿಟ್ಟು ಹಿಂಗೆ ತೆಗೆದ್ರೆ ಎಷ್ಟು ನೀಟಾಗಿ ಉಂಡೆ ಬೂಮಾರ್ ಜಗದು ಬಿಟ್ಟಾರಂಗೆ ಬರುತ್ತೆ ನೀಟಾಗಿ. ಈಗ ಇದನ್ನ 2 ಭಾಗ ಮಾಡಿ ಇಟ್ಕೊಂಡಿದ್ದಾರೆ. ನೀಟಾಗಿ ಈ ಥರ ಹೊರಗಡೆ ಲೇಯರ್ ಎಲ್ಲ ತಕ್ಕೊಂಡು, ಆ ಸಿಪ್ಪೆ ಇರಂಗಿಲ್ಲ ಅಲ್ಲ ನಮ್ಮ, ಸಿಪ್ಪೆ ಇರಬಾರ್ದು ಮತ್ತು ದಿಂಡು ಇರಬಾರ್ದು. ಒಳಗಡೆ ದಿಂಡು ಕಟ್ ಮಾಡ್ಕೊಂಡು ಪೀಸ್ ಹಿಂಗೆ. ಇದು ಈ ಚಿಕನ್ ಯಾವ ಸೈಜಲ್ಲಿ ಬೇಕೋ, ಚಿಕನ್ ಅಂದರೆ ಇವಾಗ ಚಿಕನ್ ಕಬಾಬ್ ಮಾಡ್ತೀವಲ್ಲ ಆ ಸೈಜಲ್ಲಿ ನಾವು ಹಲಸಿನಕಾಯಿ ಕಬಾಬ್ ಮಾಡೋಕ್ಕೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳೋದು. ನೋಡಿ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಈ ಸೈಜ್ ಚೆನ್ನಾಗಿದೆ, ಒಳ್ಳೆ ಹೆಂಗೆ ಕಾಣಿಸ್ತದ ಗೊತ್ತಾ, ಇವು ಬರ್ತಾವಲ್ಲ ಯಾವ ಪನ್ನೀರ್ ಸೈಜ್ ಕಂಡಂಗೆ ಕಾಣಿಸ್ತಾ ಇದ್ದಾವೆ. 2 ಕಡೆನೂ ಕೊಯ್ಕೋಬೇಕು ಹಿಂಗಲ್ಲ, 2 ಸೈಡ್ ಕೊಯ್ಬೇಕು. ಅದಷ್ಟು ಅಂಟು ನೋಡಿ ಯಾವ ಥರ ಅಂಟ್ಕೊಬಿಟ್ಟಿದೆ. ಹಿಂಗೆ ಅಂಟ್ಕೊಬಿಡುತ್ತೆ ಯಾವ್ದಾರ ಕತ್ತಿಯಿಂದ ಹಲಸಿನಕಾಯಿ ಕಟ್ ಮಾಡಿದಾಗ. ಅದನ್ನ ನೀಟಾಗಿ ನಾವು ಬೆಂಕಿ ಒಳಗೆ ಕಾಸಿ ತೆಗೆದ್ರೆ ಸುಟ್ಟಿ ಎಲ್ಲ ನೀಟಾಗಿ ಹೋಗುತ್ತೆ. ನೋಡಿ ಫೈನಲಿ ಈ ತರ ಪೀಸ್ ಆಗಿ ಮಾಡ್ಕೊಂಡಿರ್ಬೇಕು. ಈ ತರ ಸಣ್ಣದಾಗಿ ಪೀಸ್ ಮಾಡ್ಕೊಂಡ್ರೆ ಆಮೇಲೆ ಯಾವ ರೆಸಿಪಿ ಮಾಡೋದು ಕಷ್ಟ ಆಗಲ್ಲ. ಹಲಸಿನಕಾಯಿಂದ ಇಲ್ಲಿ ತನಕ ಬರೋ ತನಕ ಕಷ್ಟ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಪಕ್ಕದ ಮನೆಯವರು ಮರಗೆಣಸು ಕೊಟ್ಟಿದ್ರು, ಅದನ್ನ ಕಟ್ ಮಾಡ್ತಾ ಕುತ್ಕೊಂಡಿದ್ದಾರೆ ನಮ್ಮಮ್ಮ. ಇದನ್ನ ಬೇಯಿಸ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಮರಗೆಣಸು. ಇಲ್ಲಿ ಹಸಿದು ಕೂಡ ಹಾಗೆ ತಿಂತಾರೆ, ಅದನ್ನ ಮತ್ತೆ ಒಣಗಿಸಿ ಕೂಡ ತಿಂತಾರೆ. ನಮ್ಮ ಮನೆಯಲ್ಲಿ ಇವತ್ತು ಬೇಸನ ಅಂತ ಹೇಳಿ ನಮ್ಮಮ್ಮ ಕಟ್ ಮಾಡ್ತಾ ಇದಾರೆ. ಹೇಗೂ ಹಲಸಿನಕಾಯಿ ಕಟ್ ಮಾಡ್ತಾ ಇದೀನಲ್ವಾ, ಅದೇ ಟೈಮಲ್ಲಿ ಇದನ್ನು ಕಟ್ ಮಾಡ್ಕೊಂಡು ಒಳಗೆ ಹೋಗೋಣ ಅಂತ ಹೇಳಿ ಇದನ್ನು ಹೊರಗಡೆನೆ ಕುತ್ಕೊಂಡು ಕಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ವೈಟ್ ಕಲರ್ ಇರುತ್ತೆ, ಹಿಂಗೆ ಮೇಲ್ಗಡೆ ಲೇಯರ್ ಹಿಂಗ್ ತೆಗೆದ್ರೆ ಫುಲ್ ವೈಟ್ ಆಗುತ್ತೆ, ಮೇಲ್ಗಡೆ ಮಾತ್ರ ಒಂದು ಕಾಫಿ ಕಲರ್ ಲೇಯರ್ ಬರುತ್ತೆ. ಹಾಗೆ ಪಕ್ಕದ ಮನೆಯವರು ಬಾಳೆಹಣ್ಣು ತಿನ್ರಿ ಅಂತ ಹೇಳಿ ಬಾಳೆಹಣ್ಣು ಕೊಟ್ರು. ಅಮ್ಮ ಇದನ್ನ ಬೇಯಿಸಕ್ಕೆ ಇಟ್ಬಿಡೋಣ ಫಸ್ಟು ಅಂತ ಹೇಳಿ ಇದಕ್ಕೆಲ್ಲ ನೀರು ಹಾಕಿ ಗೆಣಸಿಗೆ ಉಪ್ಪು ಹಾಕಿ ಬೇಯಕ್ಕೆ ಇಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಅಕ್ಕಿನ ತೊಳೆದು ಒಣಗಿಸಿದ್ರು, ಹಿಟ್ ಮಾಡಿಸ್ಕೊಬರೋಣ, ರೊಟ್ಟಿ ಗಿಟ್ಟಿ ಮಾಡೋಕ್ಕೆ ತಿಂಡಿಗೆ ಬೇಕಾಗುತ್ತೆ ಅಂತ ಹೇಳಿ ಅಮ್ಮ ಒಂದು ಸ್ವಲ್ಪ ಅಕ್ಕಿನ ಚೆನ್ನಾಗಿ ತೊಳೆದು ಬಿಸಿಲಿಗೆ ಆರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಿಟ್ಟು ಹಾಕ್ಸ್ಕೊಬರೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಹಾಗೆ ಡೈಲಿ ಇವಾಗ ಸಂಜೆ ಮಳೆ ಬರ್ತಾ ಇಲ್ಲ, ಹಾಗಾಗಿ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ 1-2 ಪಟ್ಟೆ ಶುಂಠಿ ಹಾಕೊಂಡಿದ್ರು. ಅದಕ್ಕೆ ಈಗ ಡೈಲಿ ನೀರು ಹಾಕೋ ಕೆಲಸ ಆಗ್ಬಿಟ್ಟಿದೆ. ಒಂದು 4 ದಿನ ಮಳೆ ಬಂದು ಹೋಯ್ತು, ಅವಾಗ ಚೆನ್ನಾಗಿತ್ತು. ಇವಾಗಂತೂ ನೆಲ ಎಲ್ಲ ತುಂಬಾ ಗಟ್ಟಿ ಆಗ್ತಾ ಇದೆ, ಮತ್ತೆ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನೀರ್ ಹಾಕ್ತಾ ಇದ್ದಾರೆ. ನಮ್ಮ ಹತ್ರವನ ಹಿಂದ್ಗಡೆ ಯಾರು ಇದಾರೆ ಅಂದ್ರೆ ಅವ್ನು ಒಳಗಡೆ ಇರೋ ಮಗನೇ ಅಲ್ಲ, ಹಂಗೆ ಅವ್ರ ಅಮ್ಮಮ್ಮನ ಜೊತೆ ತಿರುಗ್ತಾ ಇದ್ದಾನೆ. ನಾನು ಕೂಡ ನೀರ್ ಹಾಕ್ತೀನಿ ಅಂತ ಚಂಬಿಡ್ಕೊಂಡು ಓಡ್ತಾ ಇದ್ದಾನೆ. ಇನ್ ಸುತ್ತಮುತ್ತ ಇರೋ ಗಿಡಕ್ಕೆಲ್ಲ ನೀರ್ ಹಾಕ್ತಾ, ನಮಗೂ ನೀರ್ ಸಿಮಿಸ್ತಾ ಹೀಗೆ ಆಟ ಆಡ್ಕೊಂಡು ಕಾಲ ಕಳೆದ್ ಬಿಡ್ತಾನೆ. ಲಾಸ್ಟ್ ಅಲ್ಲಿ 1 ರೌಂಡ್ ಹೂ ಕಿತ್ಕೊ ಬರ್ತೀವಿ ಅಂತ ಹೊರಟ್ರು. ಮತ್ತೆ ಈಗ ಮನೆಯೆಲ್ಲ ಸುತ್ತಾಡಿ ಹೂ ಕಿತ್ಕೊಬರೋ ಪ್ರೋಗ್ರಾಮ್ ನಡೆಯುತ್ತೆ ಇವ್ರದ್ದು. ನನಗೆ ಈ ಬಸ್ಲೆ ಸೊಪ್ಪು ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ಬಸ್ಲೆ ಸೊಪ್ಪಿನ ಸಾರು ಊಟ ಮಾಡೋದು ಅಂದ್ರೆ ನಮ್ಮಮ್ಮ ನೋಡಿ ಬಸ್ಲೆ ಸೊಪ್ಪು ಬೆಳೆಸ್ತಾ ಇದ್ದಾರೆ. ಇಷ್ಟು ಉದ್ದ ಬಂದಿದೆ, ಇದನ್ನ ಯಾವಾಗ ಕೊಯ್ದು ಸಾಂಬಾರ್ ಮಾಡೋದು ಬರುತ್ತೋ ಅನ್ಕೊಂತಾ ಇದೀನಿ. ಅಮ್ಮ ಹೂ ಕಿತ್ಕೊಂಡ್ ಬಂದ್ರು, ಇಷ್ಟು ಹೂ ಸಿಕ್ಕಿದ್ವು. ಹಾಗೆ ಏನ್ ಪಕ್ಕದ ಮನೆಯವರು ಬಾಳೆಹಣ್ಣು ಕೊಟ್ಟಿದ್ರು. ಹಾಗೆ ಇದು ಬಾಳೆಹಣ್ಣು ಗೊನೆನೆ ತಗೊಳ್ಳಿ ಅಂತ ಹೇಳಿ ಗೊನೆ ಕೂಡ ಕೊಟ್ರು. ಅಮ್ಮ ಯಾರು ಬಂದಿದ್ರು ಅಂತ ಹೇಳಿ ಜಾಮೂನ್ ಮಾಡಿದ್ವಿ, ಜಾಮೂನ್ನ ಹಾಕಿ ಕೊಡ್ತಾ ಇದಾರೆ. ಬಂದವ್ರಿಗೆ ಕೊಟ್ಟು ನಮ್ಮ ಹತ್ರವಂಗ್ ಕೊಟ್ಟಿಲ್ಲ ಅಂದ್ರೆ ಅವ್ನು ಸುಮ್ನಿರ್ತಾನ, ಅವ್ನು ಕೂಡ ತಗೊಂಡು ಹೋಗ್ತಾ ಇದ್ದಾನೆ ಹೊರಗಡೆ. ಹಾಗೆ ಹಾಲು ತಗೊಂಡ್ ಬಂದ್ರು. ಅದೇ ಟೈಮಲ್ಲಿ ಹಾಲು ನಾವು ಯಾವಾಗ ತಗೊಬಂದ್ರು ಒಂದು ಈ ತರ ಜಾಲ್ ಸೋಸ್ ಬಿಟ್ಟೆನೆ ಕಾಸೋದು, ಯಾಕಂದ್ರೆ ಫ್ರೆಶ್ ಆಗಿ ಹಾಲು ತಗೊಬಂದಾಗ ಅದ್ರಲ್ಲಿ ಕೂದ್ಲು ಗಿದ್ಲು ಇರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತೀವಿ. ಇದು ಪ್ಯೂರ್ ಹಾಲು, ತುಂಬಾ ಚೆನ್ನಾಗಿ ಬರುತ್ತೆ.
ಹಾಗೆ ಅವ್ರ ಮನೆಯಲ್ಲಿ ತುಂಬಾ ಮಾವಿನ ಹಣ್ಣು ಇದ್ವು ಅಂತ ಹೇಳಿ ಮಾವಿನ ಹಣ್ಣು ತಗೊಬಂದಿದ್ರು. ಹಲಸಿನಕಾಯಿ ಚಿಪ್ಸ್ ಮಾಡಿದ್ರಂತೆ. ನೋಡಿ, ಇವತ್ತು ಹಲಸಿನ ಹಣ್ಣಿನ ರೆಸಿಪಿ ನಮ್ಮನೆಯಲ್ಲೂ ಮಾಡ್ತಾ ಇದ್ವಿ. ಅವ್ರು ಇವತ್ತು ಹಲಸಿನಕಾಯಿ ಚಿಪ್ಸ್ ಮಾಡ್ಕೊಂಡು ತಗೊಬಂದಿದ್ದಾರೆ. ಇದಂತೂ ಸಖತ್ ಟೇಸ್ಟ್ ಆಗಿರುತ್ತೆ ಹಲಸಿನಕಾಯಿ ಚಿಪ್ಸು. ಇದು ಬನ್ನಿ ಕಬಾಬ್ ಮಾಡೋಣ. ಕಬಾಬ್ ಮಾಡೋಕ್ಕೆ ನಮ್ಮಮ್ಮ ಹಲಸಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಕಾರ್ನ್ ಫ್ಲವರ್ ಹಾಕ್ಕೊತಾ ಇದ್ದಾರೆ. ಕಾರ್ನ್ ಫ್ಲವರು ಹಾಗೆ ನಾವು ಕಬಾಬು ಪ್ಯಾಕೆಟ್ ಬರುತ್ತಲ್ವ ಚಿಕನ್ ಕಬಾಬ್ ಪೌಡ್ರು, ಅದನ್ನ ಯೂಸ್ ಮಾಡ್ತಾ ಇದ್ದೀವಿ. ಅದು ಒಂದು ಸ್ವಲ್ಪ ಎಷ್ಟು ಬೇಕು ರುಚಿಗೆ ಅಷ್ಟು ನೋಡ್ಬಿಟ್ಟು ನಾವು ಯಾವ ಕ್ವಾಂಟಿಟಿಲಿ ತಗೊಂಡಿರ್ತೀವಿ ಅದಕ್ಕೆ ಬೇಕಾದಷ್ಟು ಪುಡಿನ ಆ್ಯಡ್ ಮಾಡ್ಕೊತಿದೀವಿ. ಆಮೇಲೆ ಮತ್ತೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ, ಯಾಕಂದ್ರೆ ಆಲ್ರೆಡಿ ಖಾರ ಇರುತ್ತೆ ಅದೇ ಮಸಾಲೆಯಲ್ಲಿ. ಖಾರದ ಪುಡಿ ಸ್ಟ್ರಾಂಗ್ ಇರೋದ್ರಿಂದ ನಾವು ಸ್ವಲ್ಪ ಖಾರದ ಪುಡಿ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡ್ವಿ. ಮೊಟ್ಟೆ ಇಂಪಾರ್ಟೆಂಟು, ಮೊಟ್ಟೆ ಅಂತೂ ಹಾಕಲೇಬೇಕು. ಮೊಟ್ಟೆನ ನಾವು ಯಾವ ನೀರು ಹಾಕಿ ಎಕ್ಸ್ಟ್ರಾ ಮಿಕ್ಸ್ ಮಾಡೋದಿಲ್ಲ, ಮೊಟ್ಟೆಯಲ್ಲೇನೆ ಎಲ್ಲ ಮಿಕ್ಸ್ ಮಾಡ್ತೀವಿ. ಇದಿಷ್ಟಕ್ಕೆ ಒಂದ್ ಮೊಟ್ಟೆ ಸರಿಯಾಗಲ್ಲ ಅಂತ ಹೇಳಿ 2 ಮೊಟ್ಟೆನ ಆಡ್ ಮಾಡ್ಕೊಂತ ಇದೀವಿ. ಯಾಕಂದ್ರೆ ನೀರ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟುನು, ಎಣ್ಣೆಲಿ ಬಿಡೋದಕ್ಕೂ ಪಟಪಟ ಅನ್ನೋದು ಅನ್ಸುತ್ತೆ ಮೋಸ್ಟ್ಲಿ. ಹಾಗಾಗಿ 2 ಮೊಟ್ಟೆನ ಹಾಕಿ ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪುನ ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಅವಾಗ ಚಿಕನ್ ಕಬಾಬ್ ಮಾಡಕ್ಕೆ ಏನ್ ಮಾಡ್ತೀವಿ, ಸೇಮ್ ಪ್ರಾಸೆಸ್ಸೇ, ಸೇಮ್ ಐಟಮ್ಸ್, ಇನ್ನೇನು ಎಕ್ಸ್ಟ್ರಾ ಏನಿಲ್ಲ. ಚಿಕನ್ ಬದಲಿ ಹಲಸಿನಕಾಯಿ ಇದೆ ಅಷ್ಟೇನೆ, ಆದ್ರೂ ಸೂಪರ್ ಆಗಿರುತ್ತೆ. ಸ್ವಲ್ಪ ಗಟ್ಟಿ ಗಟ್ಟಿ ಅಂದ್ರೆ ಇವಾಗ ಚಿಕನ್ ಗಟ್ಟಿ ಕೋಳಿ ಚಿಕನ್ ಮಾಡ್ತೀವಲ್ವಾ ಆಗಿರುತ್ತೆ, ತಿನ್ನೋದಕ್ಕೂ ಸೂಪರ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಡೈಜೆಷನ್ ಮಾತ್ರ ಸ್ವಲ್ಪ ಸ್ಲೋ ಆಗುತ್ತೆ. ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಎಣ್ಣೆ ಕಾಯ್ತಾ ಅಂತ ಹೇಳಿ ಟೆಸ್ಟ್ ಮಾಡ್ತಾ ಇತ್ತು ನಮ್ಮಮ್ಮ. ಎಣ್ಣೆ ಕಾದಿದೆ, ಇನ್ನ ಕಬಾಬ್ ಬಿಡಕ್ಕೆ ರೆಡಿ ಆಯ್ತು. ಕಬಾಬ್ ಅಂತೂ ಬಿಡ್ತಾ ಇದ್ದಂಗೂ ಸುಯ್ ಅಂತ ಒಳ್ಳೆ ಸೌಂಡ್ ಬರ್ತಾ ಇದೆ. ನಮ್ಮ ಅಥರ್ವ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ, ಏನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ ಇವತ್ತು ಇವರು ಅಂತ ಹೇಳ್ಬಿಟ್ಟು. ಅವನಿಗೆ ಹಲಸಿನಕಾಯಿ ನೋಡಿದ್ರೆ ತಿನ್ನಂಗ್ ಆಗ್ಲಿಲ್ಲ, ಆದ್ರೆ ಹಲಸಿನಕಾಯಿ ಕಬಾಬ್ ನೋಡಿ ತುಂಬಾನೇ ಇಷ್ಟ ಆಗೋಯ್ತು. ಅವನಿಗೆ ಹಲಸಿನಕಾಯಿ ಕಬಾಬ್ ಅನ್ನೋದು ಕೂಡ ಗೊತ್ತೇ ಆಗ್ಲಿಲ್ಲ, ಆ ತರ ಇಷ್ಟಪಟ್ಬಿಟ್ಟ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದೇ ನಾವು ಫುಡ್ ಕಲರ್ನ ಆ್ಯಡ್ ಮಾಡಲಿಲ್ಲ, ಜಸ್ಟ್ ಖಾರದ ಪುಡಿ ಹಾಗೆ ನಾವು ಯೂಸ್ ಮಾಡಿರೋಂಥ ಕಬಾಬ್ ಪೌಡ್ರಲ್ಲಿ ಏನು ಕಲರ್ ಇತ್ತು ಅದೇ ಕಲರೇ, ಎಕ್ಸ್ಟ್ರಾ ಕಲರ್ ಹಾಕಿಲ್ಲ. ನಿಮಗೆ ಕಲರ್ ಬೇಕು ಅಂದರೆ ನೀವು ಕೂಡ ಆ್ಯಡ್ ಮಾಡ್ಕೋಬೋದು, ರೆಸಿಪಿ ಇಷ್ಟ ಆಗಿದ್ದರೆ. ನಮ್ಮ ಮನೇಲಿ ಸ್ವಲ್ಪ ಫುಡ್ ಕಲರು ಕಡಿಮೆನೇ ಯೂಸ್ ಮಾಡೋದು, ಹಾಗಾಗಿ ಹಾಕಿಲ್ಲ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಒಳ್ಳೆ ಚಿಕನ್ ಪಕೋಡಿ ಥರ ಕಾಣಿಸ್ತಾ ಇದೆ. ಚಿಕನ್ ಕಬಾಬು ಸಖತ್ತಾಗಿ ಕಾಣಿಸ್ತಾ ಇದೆ. ನಮ್ಮ ಅಥರ್ವ ಅಂತೂ ನೋಡ್ತಿದ್ದಂಗೆ ಕಂಡೇ ಹಿಡಿಲಿಲ್ಲ ಇದು ಹಲಸಿನಕಾಯಿ ಕಬಾಬು ಅಂತ ಹೇಳಿ. ಹಾಗಾಗಿ ಚಿಕನ್ ಕಬಾಬ್ ಅಂತಾನೆ ಅನ್ಕೋಬಿಟ್ಟ ಅವನು. ಹಲಸಿನಕಾಯಿ ಕಬಾಬ್ ಆಗಿದ್ರೆ ಅವ್ನು ನಿಜವಾಗ್ಲೂ ತಿಂತಾನೆ ಇರಲಿಲ್ಲ. ಹಲಸಿನಕಾಯಿ ಕಟ್ ಮಾಡಿಬಿಟ್ಟು ಮಾಡಿದೀವಿ ಅಂತ ಹೇಳಿ ಗೊತ್ತಿಲ್ಲ ಅವನಿಗೆ. ಕಟ್ ಮಾಡಿದಾಗ ಮಾತ್ರ ನೋಡಿದಾನೆ, ಮಿಕ್ಸ್ ಮಾಡಿದಾಗ ನೋಡ್ಲಿಲ್ಲ. ಹೀಗೆ ಕರಿತಾ ಇರೋದ್ ನೋಡ್ಬಿಟ್ರೆ ಬಾಯಲ್ಲೇ ನೀರ್ ಬರ್ತಾ ಇದೆ. ನೋಡಿ ಚಿಕನ್ ತೊಡೆ ಕಂಡಂಗ್ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ಬಿಟ್ರೆ. ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಕೂಡ. ನಾನು ಫಸ್ಟ್ ಟೈಮ್ ತಿಂದ್ರು ಈ ತರ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಒಳ್ಳೆ ಟೇಸ್ಟ್ ಇತ್ತು, ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಜಾಸ್ತಿ ಮಾಡಲಿಲ್ಲ, ಸ್ವಲ್ಪನೇ ಮಾಡಿದ್ವಿ. ಯಾಕಂದ್ರೆ ಇದು ಡೈಜೆಷನ್ ಆಗೋದಿಲ್ಲ, ಸಣ್ಣ ಮಕ್ಕಳಿಗೂ ಜಾಸ್ತಿ ಡೈಜೆಷನ್ ಆಗಲ್ಲ, ಪೇಷಂಟಿಗೂ ಆಗೋದಿಲ್ಲ. ನಮಗೆ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಕೂಡ ಜಾಸ್ತಿ ತಿನ್ನೋ ಹಾಗಿಲ್ಲ. ಸುಮ್ಮನೆ ಮಾಡಿ ಯಾಕೆ ವೇಸ್ಟ್ ಮಾಡೋದು, ಬೇಕಾದಾಗ ಮತ್ತೆ ಎಣ್ಣೆಲಿ ಹಾಕೋಬಹುದು ಅಂತೇಳಿ ಸ್ವಲ್ಪನೇ ಮಾಡ್ಕೊಂಡ್ವಿ, ಎಷ್ಟು ಬೇಕೋ ಅಷ್ಟು. ಹಾಗೆ ಅಮ್ಮ ಮೊಟ್ಟೆ ಸಾಂಬಾರ್ ಮಾಡಿದ್ರು. ಮೊಟ್ಟೆ ಸಾಂಬಾರ್ ಜೊತೆ ಹಲಸಿನಕಾಯಿ ಕಬಾಬ್ ಇಟ್ಕೊಂಡು ಊಟನ ಮುಗಿಸಿದ್ವಿ. ಊಟ ಎಲ್ಲ ಮಾಡಿಬಿಟ್ಟು 1 ರೌಂಡ್ ವಾಕ್ ಮಾಡೋಣ ಅಂತೇಳಿ ಹೊರಗಡೆ ಬಂದೆ. ಅಷ್ಟೊತ್ತಿಗೆ ಟೈಮ್ ಆಲ್ಮೋಸ್ಟ್ 9:30 10 ಆಗ್ತಾ ಇತ್ತು. ವಾಕ್ ಮಾಡ್ಕೊಂಡು ಒಳಗಡೆ ಹೋಗೋಣ ಅಂತ ಬಂದ್ವಿ. ಓಕೆ ಗಾಯ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಏನು ಅನಿಸ್ತು ಅಂತ ಹೇಳ್ಬಿಟ್ಟು. ಓಕೆ ಗಾಯ್ಸ್, ಬಾಯ್ ಬಾಯ್.